ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ತವ್ರ ಮನೆ ಬಾಗಿನ ಯಾರಿಗೆ ಕೊಡ್ತಾ ಇರ್ಬೋದು ತವ್ರ ಮನೆ ಬಾಗಿನ ಅಂದ್ರೆ ಸೊ ಇಲ್ಲಿ ನೋಡಿ ಒಂದಷ್ಟು ಎಲ್ಲ ರೆಡಿ ಮಾಡಿದೀನಿ. ಇದೆಲ್ಲ ಯಾರಿಗಾಗಿ ಅಂತಂದ್ರೆ ಒಂದಷ್ಟು ಜನ ಅಂದಿ ಜೋಗಿ ಜನಾಂಗ ಕುಟುಂಬದವರಿದ್ದಾರೆ, ಅವರಿಗೆ ಇದೆಲ್ಲ ಕೊಡ್ಬೇಕು ಅಂತ ಹೇಳಿ ಸೊ ಅದನ್ನೆಲ್ಲ ಮತ್ತೆ ರೆಡಿ ಮಾಡ್ತಿದೀನಿ. ಸೊ ನನ್ ಜೊತೆ ನೀವು ಬನ್ನಿ, ಕೊನೆವರೆಗೂ ವಿಡಿಯೋ ನೋಡಿ. ಯಾಕೆಂದ್ರೆ ನಾವ್ ಅನ್ಕೊಂಡಿರ್ತೀವಿ ನಮ್ದೇ ಕಷ್ಟ ಇರುತ್ತೆ, ಅಯ್ಯೋ ನಮ್ಗೆ ಇರಕ್ ಮನೆ ಇಲ್ಲ ಹಾಗೆ ಹೀಗೆ ಅಂತ ಎಷ್ಟೋ ಚಿಂತೆ ಮಾಡ್ತಿರ್ತೀವಿ. ಬಟ್ ಅವ್ರನ್ನ ನೋಡಿದಾಗ ಓ ನಮ್ಗೆಲ್ಲ ಇದೆಯಪ್ಪ, ನಾವೇ ಚೆನ್ನಾಗಿರ್ಬೇಕು ಅಂತ ಖಂಡಿತ ನಿಮ್ಗೆ ಅನ್ಸುತ್ತೆ. ಸೊ ಎಲ್ರು ನನ್ ಜೊತೆ ಅಂದಿ ಜೋಗಿ ಜನಾಂಗದವ್ರನ್ನೆಲ್ಲ ಭೇಟಿ ಮಾಡ್ತೀನಿ, ನನ್ ಜೊತೆ ಬನ್ನಿ. ಎಲ್ರಿಗೂ ನಮಸ್ತೆ. ನಮ್ಮ ಸಮೃದ್ಧಿ ಸೇವಾ ಟ್ರಸ್ಟ್ ಹಾಗೆ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ ಇಂದ ಎಲ್ರಿಗೂ ಗೊತ್ತೇ ಇದೆ ತವ್ರ ಮನೆ ಬಾಗಿನ. ಯಾರಿಗೆಲ್ಲ ತವ್ರ ಮನೆಯಿಂದ ಬಾಗಿನ ಬರಲ್ಲ ಅವ್ರಿಗೆಲ್ಲ ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದವರೆಗೂ ಕಳ್ಸಿಕೊಟ್ರು ತುಂಬಾ ಖುಷಿ ವಿಚಾರ. ಸೊ ಅದೆಲ್ಲ ಒಂದಿಷ್ಟು ಬುಡಕಟ್ಟು ಜನಾಂಗ ನೋಡ್ಬೋದು ನೀವು. ಬುಡಕಟ್ಟು ಜನಾಂಗ 42 ಫ್ಯಾಮಿಲಿ ಅಂತ ಹೇಳಿದ್ರು, 42 ಕುಟುಂಬ ಇದೆ ಇಲ್ಲಿ ಬಂದು ಸೇರ್ಕೊಂಡಿದೆ. ಈಗ 70 ಕುಟುಂಬ ಆಗಿ ತುಂಬಾ ಖುಷಿ ಆಗುತ್ತೆ. ಸೊ ಇವರ ನಮ್ಮ ಒಂದು ಬಾಂಧವ್ಯ ಒಂದು ಕೊರೋನಾದಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ನಮ್ಗೆ ಖುಷಿ ಆಗುತ್ತೆ. ಕೊರೋನಾ ಸಂದರ್ಭದಿಂದ ಕೂಡ ನಾವು ಇವರಿಗೆ ನಮ್ಮ ಕೈಲಾದಂತ ಒಂದು ಅಲ್ಪ ಸ್ವಲ್ಪ ಸೇವೆ ಮಾಡ್ಕೊಂಬಂದು ತುಂಬಾ ಖುಷಿ ವಿಚಾರ. ಅದೆಲ್ಲ ಇವರು ಅವರ ಒಂದು ಮುಖಂಡರು ಅಂತ ಹೇಳ್ಬೋದು, ಮಾರಾಣ ಅಂತ ಹೇಳಿ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರೆಲ್ಲ ಒಂದು ಬೇರೆ ಕಡೆ ಇದ್ದಂತ ಒಂದು ಜಾಗ, ಅದು ಯಾವಾಗ್ಲೂ ಬಂದು ನೀರು ತುಂಬಿಕೊಳ್ಳೋದು. ಬಟ್ ಈಗ ನೋಡಿ ಖುಷಿ ಆಯ್ತು ಮಾರಾಣ ನಮ್ಗೆ, ಯಾಕೆಂದ್ರೆ ಈಗ ಒಂದು ಒಳ್ಳೆ ಜಾಗದಲ್ಲಿ ಇರ್ತಾರೆ. ಸೊ ಮನೆ ಆಯ್ತು ಅವ್ರಿಗೆ ಖುಷಿ ಆಗತ್ತೆ. ಸೊ ಒಂದಷ್ಟು ಹೆಣ್ಮಕ್ಳಿಗೆ ಇವತ್ತು ನಮ್ಮ ಸಮೃದ್ಧಿ ಸೇವಾ ಟ್ರಸ್ಟ್ ಕಡೆಯಿಂದ ಹಾಗೆ ಸಮೃದ್ಧಿ ಸಿಲ್ಕ್ ಹೌಸ್ ಕಡೆಯಿಂದ ಒಂದಷ್ಟು ಹೆಣ್ಮಕ್ಳಿಗೆ ಬಾಗಣ ಕೊಡೋದು ತುಂಬಾ ಖುಷಿ. ನಾವ್ ಅನ್ಕೊಂಡಿರ್ತೀವಿ ನಮ್ಗೆಲ್ಲದೂ ಇರುತ್ತೆ, ಮನೆ ಇರುತ್ತೆ, ಎಲ್ಲ ವ್ಯವಸ್ಥೆ ಇರುತ್ತೆ, ಅದಿಲ್ಲ ಇದಿಲ್ಲ ಅಂತ ಕೊರಗ್ತೀವಿ. ಬಟ್ ಅವ್ರಿಗೇನು ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದ್ದಾರೆ ಅಂತ. ಬಟ್ ನೀವೆಲ್ಲ ಹ್ಯಾಪಿ ಆಗಿದ್ದೀರಲ್ವಾ? ಅವರೆಲ್ಲರೂ ಎಷ್ಟು ಹ್ಯಾಪಿ ಆಗಿದ್ದಾರೆ. ಸೊ ನಾವು ನೀವು ತಿಳ್ಕೊಳ್ಳೋದು ತುಂಬಾ ಇದೆ. ಎಲ್ಲ ಇದ್ದು ಅದಿಲ್ಲ ಇದಿಲ್ಲ ಅಂತ ಯಾರು ಚಿಂತೆ ಮಾಡಕ್ ಹೋಗ್ಬೇಡಿ. ಎಷ್ಟೋ ಜನ ಎಲ್ಲ ನೋಡಿ ಈ ತರ ಇದ್ದು ಕೂಡ ಹ್ಯಾಪಿ ಆಗಿದ್ದಾರೆ. ಅವತ್ತಿಗೆ ದುಡ್ಕೊಂಡು ಅವ್ರು ಹ್ಯಾಪಿಯಾಗಿ ಜೀವನ ಮಾಡ್ತಿದ್ದಾರೆ. ಸೊ ಇಂಥವ್ರಿಗೆ ನಾ ಇವತ್ತು ಅರ್ಶಿನ ಕುಂಕುಮ ಬಾಗಣ ಕೊಡೋದು ತುಂಬಾ ಖುಷಿ ವಿಚಾರ. ಅಮ್ಮ ನಿಮ್ಮ ಹೆಸರು ತಗೊಳ್ಳಿ. ಖುಷಿ ಆಗ್ತಿದ್ಯಾ? ನಿಮ್ಗೆಲ್ಲ ತವ್ರ ಮನೆಯಿಂದ ಬಾಗಣ ಬರ್ತಿದ್ಯಾ? ನೀವೇ ಮೇಡಮ್ ಕೊಡ್ತಾ ಇರೋದು? ಎಲ್ಲ ಯಾರು ಅಪ್ಪ ಅಮ್ಮಗಳಿಲ್ಲ, ಜನಕ್ಕಿಲ್ಲ. ಒಳ್ಳೇದಾಗ್ಲಿ. ನಮ್ ಕಡೆಯಿಂದ ಪ್ರತಿ ವರ್ಷನೂ ಕೂಡ ನಾವು ಹೋದ ವರ್ಷನೂ ಕೂಡ ಬಂದು ನಾನು ಕೊಟ್ಟಿದ್ದೆ. ಖುಷಿ ಆಗ್ತಿದ್ಯಮ್ಮ? ಖುಷಿ ಆಗುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲ ಖುಷಿ ಆಗುತ್ತೆ. ನೀವಾದ್ರೂ ಕೊಡ್ತೀರಲ್ಲ ನಮ್ಮ ತಂದೆ ತಾಯಿ ಸಂಬಂಧ ಬಂದೋದಕ್ಕೆ ಕಾಣಿಸೋದೇ ಇಲ್ವಾ? ಅಮ್ಮ ತಗೊಳ್ಳಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ, ಸಮೃದ್ಧಿ ಆಗ್ಲಿ. ಎಷ್ಟು ಖುಷಿ ಆಗತ್ತೆ, ಸಂತೋಷ ಆಗತ್ತೆ, ತುಂಬಾ ಸಂತೋಷ. ನೀವಾದ್ರೂ ಬಂದು ಕೊಡ್ತೀರಲ್ಲ, ಪ್ರತಿ ವರ್ಷನೂ ಬರ್ತೀರಾ? ಬನ್ನಿ ಅಮ್ಮ, ಬನ್ನಿ.
ಕುಂಕುಮ ಇದೆ ಬರೀ ಯಾಕೆ ಇರ್ತೀರಾ? ಭಗವಂತ ಕೊಟ್ಟಿರೋದು ಇದೆಲ್ಲ ಭಾಗ್ಯ, ನೀವು ಬಳಸ್ಕೋಬೇಕು. ನೀವು ಕಳ್ಸ್ಕೊಂಡ್ರೆ ಅಲ್ಲೇ ಇಟ್ಕೊಂಡಿದ್ದೀನಿ. ಹಬ್ಬದ ಶುಭಾಶಯಗಳು. ಎತ್ತುಗಳ್ರಿ ಮೇಡಮ್, ಏನ್ ಹೆಸರು? ರಾಮಕ್ಕ. ಏನು ಫುಲ್ ಖುಷಿ ಇದ್ರಿ? ಏನ್ ಸಮಾಚಾರ ಹೇಳಿ. ತಾಯಿ ಮಕ್ಕಳನ್ನ ಕರೆಸಿ ಸೀರೆ ಕೊಡ್ತಾರೆ, ಅದಕ್ಕೆ ನೀವು ನಮ್ಗೆ ಕರೆಸಿ ಕೊಡ್ತೀರಲ್ಲ ಅದಕ್ಕೆ ಖುಷಿ. ಆಯ್ತು, ಒಳ್ಳೇದಾಗಿ. ಈಗ ಇಟ್ಕೊಳಲ್ವಾ? ಇವತ್ತು ತೊಳ್ಕೊಂಡ್ಬಿಟ್ಟಿದ್ವಿ. ಕುಂಕುಮ ಬೇಕಾಗಿರೋದು ನಮ್ಮ ಹೆಣ್ಮಕ್ಳಿಗೆ. ಇದು ನೀವೆಲ್ಲ ಇದು ಮಾಡ್ಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ, ಸಮೃದ್ಧಿ ಆಗ್ಲಿ. ನೀವೇನ್ ಅನ್ಕೊಂಡ್ರೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಸಿಗ್ಲಿಯಪ್ಪ ಜಲ್ದಿ. ನಿಮ್ಗೆಲ್ಲ ಮನೆಗಳಾಗ್ಲಿ. ನನಗೆ ಖುಷಿ. ಮನೆಗಳಾಗ ಗೃಹ ಪ್ರವೇಶಕ್ಕೆಲ್ಲ ನಾನೇ ಗಿಫ್ಟ್ ತಗೊಂಡು ಬರ್ತೀನಿ ಎಲ್ಲ ಮಾತಾಡ್ಲಿ. ತಾಯಿ ಖುಷಿನಾ? ಎಷ್ಟು ಖುಷಿ ಆಗ್ತಿದೆ ತಾಯಿ ಇಲ್ಲ ಅಂತ ನೋಡಿ. ನನಗೆ ಎಷ್ಟು ಖುಷಿ ಅಲ್ವಾ ನಮ್ಮ ಪುಟ್ಟಿ. ನೋಡಿ ನಿಮ್ಗೆಲ್ಲ ಕೊಟ್ಟಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನನಗೂ ಖುಷಿನೇ. ನಿಮ್ಗೆ ಎಷ್ಟು ಹ್ಯಾಪಿನ ನನಗೂ ಅಷ್ಟೇ. ಏನು ಹೆಸರು? ಜ್ಯೋತಿ. ಒಳ್ಳೇದಾಗ್ಲಿಪ್ಪ. ಹೇಳಿ. ತುಂಬಾ ಖುಷಿ ಆಗ್ತಿದೆ. ತುಂಬ ಖುಷಿನ. ಒಳ್ಳೇದಾಗಿ. ತುಂಬ ಖುಷಿ ಆಯ್ತಣ್ಣ. ಯಾರು ಈ ಥರ ಬಂದು ಬರೇ ಕೊಟ್ಟಿದ್ದಾರೆ, ರೇಷನ್ ಕೊಟ್ಟಿದ್ದಾರೆ, ಬೆಡ್ಶೀಟ್ ಕೊಟ್ಟಿದ್ದಾರೆ. ಈ ಥರ ಬಾಗ್ನ ಯಾವತ್ತೂ ಕೊಟ್ಟಿರಲಿಲ್ಲ. ನಾವು ಇವತ್ತೇ ಫಸ್ಟ್ ಇಸ್ಕೊಂಡಿದ್ದೀವಿ. ಯಾರು ಕೊಟ್ಟಿಲ್ಲ ಈ ಥರ ಬಾಗ್ನ ಕೊಟ್ಟಿದ್ದು ನಮ್ಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತಣ್ಣ. ಒಂದು ಅಕ್ಕ ಸ್ಥಾನದ ಬಿಂತು ಕೊಡ್ತವ್ರೆ ಪಾಪ. ಅವರು ದೇವ್ರ ಆಶೀರ್ವಾದ ಕೊಡಲಿ. ಇನ್ನು ನಮಗಿನ ಬಡವರಿದ್ದಾರೆ, ಅವ್ರಿಗೆ ಕೊಡೋ ಶಕ್ತಿ ಕೊಡಲಿ ದೇವ್ರು.